ನಾವಿವತ್ತು ಶಿರಹಟ್ಟಿ ಮತಕ್ಷೇತ್ರದ ಬೆಳ್ಳಟ್ಟಿ ಗ್ರಾಮದಲ್ಲಿದ್ದೀವಿ. ಬೆಳ್ಳಟ್ಟಿ ಗ್ರಾಮದ ಬಸ್ ನಿಲ್ದಾಣದಲ್ಲಿದ್ದೀವಿ. ಮೂರುವರೆ ಬಂದು ನಿಂತ್ಕೊಂಡಾರು ಕೂಡ ಇಲ್ಲಿ 6 ಗಂಟೆ ಆದರೂ ಒಂದು ಬಸ್ ಬಂದಿಲ್ರಿ. ಇಲ್ಲಿ ಏನಾರು ಬಸ್ ಎಷ್ಟೊತ್ತಿ ಬರ್ತೈತಂತ ಏನು ಕೇಳಕ್ಕೆ ಹೋದ್ರು ಒಬ್ರು ಯಾರು ಕಂಟ್ರೋಲರ್ ಸತ ಇಲ್ರಿ. ಇಲ್ಲಿ ಫಸ್ಟ್ ಆಫ್ ಆಲ್ ಬಸ್ ಸ್ಟಾಪ್ನಾಗ ಏನು ಸ್ವಚ್ಛ ಅನ್ನೋದೇ ಇಲ್ರಿ. ರೆಸ್ಟ್ ರೂಮ್ಗೆ ಹೋಗ್ಬೇಕ್ರಿ, ರೆಸ್ಟ್ ರೂಮ್ಗೆ ಹೋಗ್ರಿ ಇಷ್ಟು ಬರೀ ಸ್ಮೆಲ್ ರೀ. ಒತ್ತಟಕ್ಕೆ ಕಾಲು ಇಡಕ್ಕೆ ಸತಿಗೆ ಹಿಂಬಿಡ್ರಿ, ಆ ಥರ ಗಲೀಜು ಐತೆ ಅಲ್ಲಿ. ಯಾವುದೇ ಅಧಿಕಾರಿಗಳು ಒಂದು ವಾರಕ್ಕೊಮ್ಮೆ ಬಂದರೂ ನೋಡ್ತಾರ ಹೋಗ್ತಾರ, ಮತ್ತೆ ತಿರುಗಿ ವಾಪಸ್ ಬರೋದೇ ಇಲ್ಲ. ತುಂಬ ಸೌಲಭ್ಯ ಆಗ್ಬೇಕ್ರಿ ಬೆಳ್ಳಟ್ಟಿ ಒಳಗೆ. ಈ ದೃಶ್ಯನ ಒಮ್ಮೆ ನೋಡಿ, ನಿಮ್ಗೇನನ್ನಿಸ್ತು? ಇದೇನ್ ಬಸ್ ನಿಲ್ದಾಣನ ಇಲ್ಲ ತಿಪ್ಪೇಗುಂಡಿನ ಅಂತ? ಹೌದು ವೀಕ್ಷಕರೇ, ಇದು ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿಯ ಬಸ್ ನಿಲ್ದಾಣ. ಬೆಳ್ಳಟ್ಟಿ ಒಂದು ತಾಲೂಕಿನ ಪುಟ್ಟ ಪಟ್ಟಣ. ಸುತ್ತಮುತ್ತಲಿನ ಹಳ್ಳಿಗಳ ಜನ ಸಂತೆಗೆ, ಶಾಲೆ, ಕಾಲೇಜು, ಕೆಲಸಕ್ಕೆ ಪ್ರತಿನಿತ್ಯ ಓಡಾಡುತ್ತಾರೆ. ಆದರೆ ಇಂತಹ ಕಸದ ರಾಶಿಯಲ್ಲಿ ಪ್ರತಿನಿತ್ಯ ಇವರಿಗೆ ಓಡಾಡುವುದು, ಕೂರುವುದು ಅನಿವಾರ್ಯ. ಬಸ್ ವಿಳಂಬವಾದರೆ ಅಥವಾ ಬಸ್ಗಳ ಬಗ್ಗೆ ವಿಚಾರಿಸಲು ಕಂಟ್ರೋಲ್ ಕೊಠಡಿ ಇದೆ. ಆದರೆ ಮಾಹಿತಿ ನೀಡುವ ಕಂಟ್ರೋಲರ್ನನ್ನ ಇದುವರೆಗೂ ಯಾರು ನೋಡಿಲ್ಲ. ಶೌಚಾಲಯಗಳಿದ್ದು ಅವು ಬಳಸಲು ಬಾರದಷ್ಟು ಗಬ್ಬೆದ್ದು ಹೋಗಿದ್ದು, ಸಹಿಸಲಾರದಷ್ಟು ದುರ್ವಾಸನೆ ಹರಡಿದೆ. ಇಷ್ಟಿದ್ದರೂ ಇವುಗಳನ್ನು ಸ್ವಚ್ಛಗೊಳಿಸುವವರಿಲ್ಲ. ಬಸ್ ನಿಲ್ದಾಣದ ಈ ದುಸ್ಥಿತಿಯಿಂದ ಪ್ರಯಾಣಿಕರು ಪ್ರತಿನಿತ್ಯ ತೊಂದರೆ ಅನುಭವಿಸುತ್ತಿದ್ದಾರೆ. ಬಸ್ ನಿಲ್ದಾಣದಲ್ಲಿ ಕೂರಲಾಗದೆ, ಬಿಸಿಲಿನ ತಾಪಕ್ಕೆ ಹೊರಗಡೆ ನಿಲ್ಲಲಾಗದೆ, ಬಸ್ ನಿಲ್ದಾಣದ ಕೆಟ್ಟ ವಾತಾವರಣದಲ್ಲಿ ಮೂಗು ಮುಚ್ಚಿಕೊಂಡು ಸಮಯ ಕಳೆಯುತ್ತಿದ್ದಾರೆ. ಸಂಬಂಧಪಟ್ಟವರು ಈ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಈ ಕಸದ ರಾಶಿ ದುರ್ವಾಸನೆಯಿಂದ ಪ್ರಯಾಣಿಕರಿಗೆ ಮುಕ್ತಿ ಕೊಡಿಸಬೇಕೆಂದು ಸ್ಟಾರ್ ಆಫ್ ಕರ್ನಾಟಕದ ಮುಂದೆ ತಮ್ಮ ಬೇಸರ ಹಂಚಿಕೊಂಡಿದ್ದಾರೆ. ಇಲ್ಲಿ ಏನಾರು ಬಸ್ ಎಷ್ಟೊತ್ತಿ ಬರ್ತೈತಂತ ಏನು ಕೇಳಕ್ಕೆ ಹೋದ್ರು ಒಬ್ರು ಯಾರು ಕಂಟ್ರೋಲರ್ ಸತ ಇಲ್ರಿ. ಮೂರುವರೆ ಬಂದು ನಿಂತ್ಕೊಂಡಾರು ಕೂಡ ಇಲ್ಲಿ 6 ಗಂಟೆ ಆದರೂ ಒಂದು ಬಸ್ ಬಂದಿಲ್ರಿ. ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಬಸ್ ಸ್ಟಾಪ್ನಾಗ ಏನು ಸ್ವಚ್ಛ ಅನ್ನೋದೇ ಇಲ್ರಿ. ಅಲ್ಲಿ ರೆಸ್ಟ್ ರೂಮ್ಗೆ ಹೋಗ್ಬೇಕ್ರಿ, ರೆಸ್ಟ್ ರೂಮ್ಗೆ ಹೋಗ್ರಿ ಇಷ್ಟು ಬರೀ ಸ್ಮೆಲ್ ರೀ. ಒತ್ತಟಕ್ಕೆ ಕಾಲು ಇಡಕ್ಕೆ ಸತಿಗೆ ಹಿಂಬಿಡ್ರಿ, ಆ ಥರ ಗಲೀಜು ಐತೆ ಅಲ್ಲಿ. ಯಲಮುಡದಿಂದ ಬಂದಿದ್ದೀವಿ ರೀ. ಈಗ 2 ಗಂಟೆ ಇದ್ದ ಇಲ್ಲಿ ಬಸ್ಸಿನ ದಾರಿ ಕಾಯ್ತಾ ಇದ್ದೀವಿ. ಸರಿಯಾಗಿ ಬಸ್ಸಿನ ವ್ಯವಸ್ಥೆ ಇಲ್ಲ. ಕುಂದ್ರೋದಕ್ಕೆ ಮಹಿಳೆಯರಿಗೆ ಸರಿಯಾಗಿ ಆಸನಗಳಿಲ್ಲ. ಫಸ್ಟ್ ಆಫ್ ಆಲ್ ಕಂಟ್ರೋಲ್ ರೂಮ್ಗೆ ಕೇಳಕ್ಕೆ ಹೋದ್ರೆ ಕಂಟ್ರೋಲ್ನವರು ಇರೋದಿಲ್ಲ. ಯಾವುದೇ ಅಧಿಕಾರಿಗಳು ಒಂದು ವಾರಕ್ಕೊಮ್ಮೆ ಬಂದರೂ ನೋಡ್ತಾರ ಹೋಗ್ತಾರ, ಯಾವುದೇ ಸಮಸ್ಯೆಯನ್ನು ಹೇಳ್ತಾರೆ, ಮತ್ತು ತಿರುಗಿ ವಾಪಸ್ ಬರೋದೇ ಇಲ್ಲ. ಆದ ಕಾರಣ ಇದನ್ನು ಬೆಳ್ಳಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬಸ್ ಸ್ಟ್ಯಾಂಡ್, ವಾಯು ಕರ್ನಾಟಕ ಸಾರಿಗೆ ಬಸ್ ಸ್ಟ್ಯಾಂಡನ್ನು ಗಮನಕ್ಕೆ ತರುವುದಾಗಿ ಹೇಳ್ತಿದ್ದೇನೆ. ಸ್ವಚ್ಛತೆ ಇಲ್ರಿ, ಮತ್ತು ಜಾಸ್ತಿ ಬಸ್ ಇಲ್ರಿ. ಟಾಯ್ಲೆಟ್ ರೂಮು ಅಷ್ಟೊಂದು ಕ್ಲೀನ್ ಆಗಿಲ್ರಿ. ತುಂಬ ಸೌಲಭ್ಯ ಆಗ್ಬೇಕ್ರಿ ಬೆಳ್ಳಟ್ಟಿ ಒಳಗೆ. ಬಸ್ಸಿನ ಭಾಳ ಪ್ರಾಬ್ಲಮ್ ಐತ್ರಿ. ಹಂಗಾಗಿ ಭಾಳ ತೊಂದರೆ ಐತಿ. ಬಸ್ ನೋಡ್ರಿ, ಕಾಲೇಜಿನ ಹುಡುಗರಿಗೆ, ಶಾಲೆ ಹುಡುಗರಿಗೆ ಭಾಳ ಅಸ್ತವ್ಯಸ್ತ ಆಕತ್ರಿ. ಎಷ್ಟೊತ್ತಾಯ್ತು ಬಂದು? ನಾವೀಗಾಗಲೇ 4 ಗಂಟೆಗೆ ಬಂದೇವ್ರಿ. ಹೌದಾ? ಹ್ಞೂ ರೀ. ಬಸ್ ಬಂದ್ರೆ ಒಕ್ಕನಿ ಇಲ್ಲ ಅಂದ್ರೆ ನೋಡ್ತೇವೆ. ಬಸ್ಸ ಈಗ ಬಂದ ಭಾಳ ತಾಸೆ. ಹಾಂ, 2-2.5 ತಾಸು ಆತು ನಾವು ಬಂದು. ಬಸ್ಸ ಯಾವ ಇಲ್ಲ ಆ ಕಡೆ ಹೋಗಕ್ಕೆ. ನಾವಿವತ್ತು ಶಿರಹಟ್ಟಿ ಮತಕ್ಷೇತ್ರದ ಬೆಳ್ಳಟ್ಟಿ ಗ್ರಾಮದಲ್ಲಿದ್ದೀವಿ. ಬೆಳ್ಳಟ್ಟಿ ಗ್ರಾಮದ ಬಸ್ ನಿಲ್ದಾಣದಲ್ಲಿದ್ದೀವಿ. ಇಲ್ಲಿ ನನ್ನ ಹಿಂದೆ ಕಾಣಿಸ್ತಾ ಇದ್ದಾರೆ ಪ್ರಯಾಣಿಕರು. ಭಾಳಷ್ಟು ಜನ 2 ಗಂಟೆಯಿಂದ ಇಲ್ಲಿ ನಿಂತ್ಕೊಂಡಿದ್ದಾರೆ. ಇಲ್ಲಿ ಪ್ರಯಾಣಿಕರಿಗೆ ಕೂರಲಿಕ್ಕೆ ವ್ಯವಸ್ಥೆ ಕೂಡ ಇಲ್ಲ, ಮತ್ತು ಶೌಚಾಲಯದ ವ್ಯವಸ್ಥೆ ಕೂಡ ಇಲ್ಲ, ಸ್ವಚ್ಛತೆ ಇಲ್ಲ ಏನು ಬಸ್ ನಿಲ್ದಾಣದಲ್ಲಿ. ಅದೇ ರೀತಿಯಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ಏನು ವಿಶ್ರಾಂತಿ ಕೊಠಡಿ ಇಲ್ಲ. ಮತ್ತು ಏನಪ್ಪ ಅಂತಂದರೆ ಇಲ್ಲಿ ಶೌಚಾಲಯಕ್ಕೆ ಹೋಗೋದಕ್ಕೆ ಕೂಡ ಭಾಳಷ್ಟು ಕಷ್ಟ ಆಗಿದೆ ಅಂತ ಇಲ್ಲಿರ್ತಕ್ಕಂಥ ಪ್ರಯಾಣಿಕರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಈ ಕಡೆ ತಲೆ ಹಾಕು ಕೂಡ ನೋಡಿಲ್ಲ ಅಂತ ಇಲ್ಲಿಯ ಜನರು ಹೇಳ್ತಾ ಇದ್ದಾರೆ. ಮತ್ತು ಕಂಟ್ರೋಲ್ ರೂಮ್ಗೆ ಮಾಹಿತಿಯನ್ನು ಕೇಳೋಕ್ಕೆ ಹೋದರೆ ಕಂಟ್ರೋಲ್ ರೂಮ್ನ ವ್ಯವಸ್ಥಾಪಕರು ಇಲ್ಲಿ ಯಾರೂ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಇಲ್ಲಿರ್ತಕ್ಕಂಥ ಪ್ರಯಾಣಿಕರಿಗೆ ಕೂರಲಿಕ್ಕೆ ವ್ಯವಸ್ಥೆ ಮತ್ತು ಸರಿಯಾದ ಸಮಯಕ್ಕೆ ಬಸ್ ಬಿಡುವ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ನಾವು ಸ್ಟಾರ್ ಆಫ್ ಕರ್ನಾಟಕದಿಂದ ಕೇಳ್ಕೊಳ್ತಾ ಇದ್ದೀವಿ. ಬೆಳ್ಳಟ್ಟಿಗೆ ಪ್ರತಿದಿನ ಸಾವಿರಾರು ಜನ ವ್ಯಾಪಾರದ ಉದ್ದೇಶಗಳಿಗಾಗಿ ಓಡಾಡುತ್ತಾರೆ. ಆದರೂ ಇಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳಿಗೆ ಅಧಿಕಾರಿಗಳಾಗಲಿ, ಜನನಾಯಕರಾಗಲಿ, ಪಂಚಾಯಿತಿಯಾಗಲಿ ಮುಂದಾಗಿಲ್ಲ. ಇನ್ನಾದರೂ ಸಂಬಂಧಪಟ್ಟವರು ಈ ಬಗ್ಗೆ ಗಮನ ಹರಿಸಿ ಜನರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಬೇಕಿದೆ. ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್, ನೇರ ನುಡಿ ಸಮಾಜಮುಖಿ.